ನಿವೃತ್ತಿಯ ನಂತರವೂ ಸ್ಥಿರ ಆದಾಯ ಪಡೆಯೋದು ಪ್ರತಿಯೊಬ್ಬ ಉದ್ಯೋಗಿಯ ಕನಸು. ಈ ಕನಸನ್ನ ಸಾಕಾರಗೊಳಿಸೋದಕ್ಕೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಎನ್ಪಿಎಸ್ ಉತ್ತಮ ಮಾರ್ಗ ಆಗಿದೆ. ಇದು ದೀರ್ಘಾವಧಿಯ ಹೂಡಿಕೆ ಯೋಜನೆ ಆಗಿದ್ದು, ನಿವೃತ್ತಿ ನಂತರ ಪಿಂಚಣಿ ರೂಪದಲ್ಲಿ ನಿಯಮಿತ ಆದಾಯ ನೀಡುತ್ತೆ. ನಿವೃತ್ತಿ ಹೊತ್ತಿಗೆ ಪಿಂಚಣಿ ನಿಧಿಯಿಂದ 60% ಹಣವನ್ನ ತೆರಿಗೆ ಮುಕ್ತವಾಗಿ ಹಿಂಪಡೆಯಬಹುದು. ಇನ್ನು ಉಳಿದ 40% ಹಣವನ್ನ ಆನ್ಯುಯಿಟಿ ಯೋಜನೆಗೆ ಹೂಡಿಕೆ ಮಾಡಿ ಪ್ರತಿ ಮಾಸವೂ ಆದಾಯವನ್ನು ಪಡೆಯಬಹುದು. ಎನ್ಪಿಎಸ್ ಯೋಜನೆಯ ಮತ್ತೊಂದು ಮಹತ್ವದ ಅಂಶ ಅಂದ್ರೆ ವಿವಿಧ ಹೂಡಿಕೆ ಆಯ್ಕೆಗಳು, ಷೇರುಗಳು, ಸರ್ಕಾರಿ ಬಾಂಡ್ಗಳು, ಹಾಗೆಯೇ ಕಾರ್ಪೊರೇಟ್ ಬಾಂಡ್ಗಳು ಮತ್ತೆ ಇತರೆ ಪರ್ಯಾಯ ಆಯ್ಕೆಗಳು. ಹೀಗೆ ವೈವಿಧ್ಯಮಯ ಹೂಡಿಕೆಗಳಿಂದ ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ದೊರಕುತ್ತೆ ಮತ್ತೆ ನಿವೃತ್ತಿ ಹೊತ್ತಿಗೆ ದೊಡ್ಡ ಮೊತ್ತದ ಸಂಪತ್ತು ನಿರ್ಮಾಣ ಆಗುತ್ತೆ. ಟಾಟಾ ಪಿಂಚಣಿ ನಿರ್ವಹಣೆಯ ಸಿಇಒ ಕುರಿಯನ್ ಜೋಸ್ ಅವರ ಪ್ರಕಾರ ಮುಂಚಿತವಾಗಿ ಹೂಡಿಕೆ ಆರಂಭಿಸುವುದು ಅತ್ಯಗತ್ಯ. ಸಮಯಕ್ಕೆ ಮುಂಚೆ ಪ್ರಾರಂಭಿಸಿದ್ರೆ ಸಂಯೋಜಿತ ಬಡ್ಡಿ ಪ್ರಯೋಜನಗಳು ಹೆಚ್ಚಾಗುತ್ತೆ. ಇದು ಭವಿಷ್ಯದಲ್ಲಿ ಆರ್ಥಿಕ ಭದ್ರತೆಯನ್ನ ನೀಡುತ್ತೆ ಮತ್ತೆ ನಿವೃತ್ತಿ ನಂತರದ ಜೀವನವನ್ನ ಸುಗಮಗೊಳಿಸುತ್ತೆ. ತೆರಿಗೆ ಉಳಿತಾಯದ ದೃಷ್ಟಿಯಿಂದ ಎನ್ಪಿಎಸ್ ಅತ್ಯುತ್ತಮ. ಹಳೆ ತೆರಿಗೆ ವ್ಯವಸ್ಥೆಯ ಅಡಿಯಲ್ಲಿ ಸೆಕ್ಷನ್ 80C, 80CCD ಹಾಗೇನೆ 80CCD-2 ಅಡಿಯಲ್ಲಿ ಮತ್ತೆ ಹೊಸ ವ್ಯವಸ್ಥೆಯಲ್ಲೂ ಕೂಡ ಕಾರ್ಪೊರೇಟ್ ಎನ್ಪಿಎಸ್ ಮೂಲಕ ವಿನಾಯಿತಿ ಸಿಗುತ್ತೆ. ಹೀಗಾಗಿ ಎನ್ಪಿಎಸ್ ಯೋಜನೆ ನಿವೃತ್ತಿ ನಂತರದ ಆರಾಮದಾಯಕ ಜೀವನಕ್ಕೆ ವಿಶ್ವಾಸಾರ್ಹ ಆರ್ಥಿಕ ಪಾಲುದಾರಿ ಆಗಿದೆ.